ಇವತ್ತು ಕರ್ನಾಟಕ ರಾಜ್ಯದ ಪ್ರತಿಯೊಂದು ಮನೆಗೂ ಕೂಡ ಈ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಇನ್ಫ್ಯಾಕ್ಟ್ ಈ ಸ್ಟಿಕ್ಕರ್ ಅನ್ನು ಕೆಇಬಿ ಇಲಾಖೆಯವರು ಅಂಟಿಸಿರೋದ್ರಿಂದ ಕೆಇಬಿ ಇಲಾಖೆಗೆ ಸಂಬಂಧಪಟ್ಟಿರೋದು ಆಗಿರಬಹುದು ಅಂತ ಅನ್ಕೊಂಡಿದ್ದಾರೆ. ಅಂಡ್ ಇನ್ನು ಕೆಲವರು ಉಚಿತ ವಿದ್ಯುತ್ ನೀಡ್ತಾ ಇರೋದ್ರಿಂದ ಪಂಚ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಿರೋದು ಅಂತ ಕೂಡ ಅನ್ಕೊಂಡಿದ್ದಾರೆ. ಬಟ್ ಅದು 0.00001% ಅಷ್ಟು ಕೂಡ ಸಾಧ್ಯನೇ ಇಲ್ಲ. ಇದ್ರ ಬಗ್ಗೆ ನೆನ್ನೆ ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ನಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ನಮ್ಮ ಚಾನಲ್ಗೆ ನೀವು ಇನ್ನೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ಆಲ್ ಆಪ್ಷನ್ ಇಟ್ಕೊಳ್ಳಿ. ಡನ್. ಸೊ ಈ ಸ್ಟಿಕ್ಕರ್ ನ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಹಿಂದೆ ಹೋಗೋಣ. 2015ರಲ್ಲಿ ಕಾಂತರಾಜು ಎಂಬ ಆಯೋಗವನ್ನು ರಚಿಸಲಾಗಿತ್ತು. ಈ ಆಯೋಗದ ಉದ್ದೇಶ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮನೆಯ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಅಂಡ್ ಜಾತಿ ಸಮೀಕ್ಷೆ ಮಾಡಿ ವರದಿಯನ್ನು ನೀಡೋದು. ಸೊ ಅವತ್ತು ಅವರು ನೀಡಿರುವಂತಹ ವರದಿ ಆಧಾರದ ಮೇಲೆ ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ SC ಅವರು ಇಷ್ಟು ಜನ ಇದ್ದಾರೆ, ST ಅವರು ಇಷ್ಟು ಜನ ಇದ್ದಾರೆ, OBC ಅವರು ಇಷ್ಟು ಜನ ಇದ್ದಾರೆ ಅಂತ ಒಂದು ಐಡಿಯಾ ಮಾಡ್ತೀವಿ. ಆದ್ರೆ ಅದು ರಚನೆಯಾಗಿ ಇವತ್ತಿಗೆ 10 ವರ್ಷಗಳು ಕಳೆದೋಯ್ತು. ಸೊ ನಾವು ಜನಗಣತಿಯನ್ನು ಯಾವ ರೀತಿ 10 ವರ್ಷಗಳಿಗೊಮ್ಮೆ ಎಂಕ್ವೈರಿ ಮಾಡ್ತೀವೋ ಅದೇ ರೀತಿ ನಮ್ಮ ಸ್ಟೇಟ್ ನಲ್ಲಿ ಪ್ರತಿಯೊಂದು ಮನೆಯ ಜಾತಿ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಮಾಡಿ ಅದರ ವರದಿಯನ್ನು ಪಡೆಯೋದಕ್ಕೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಡಿಯಲ್ಲಿ ಈ ಒಂದು ಸ್ಟಿಕ್ಕರ್ ಅನ್ನು ಪ್ರತಿ ಮನೆಗೆ ಕೂಡ ಅಂಟಿಸಲಾಗಿದೆ. ಈ ಸ್ಟಿಕ್ಕರ್ ಅಂಟಿಸೋದಕ್ಕೆ ಕಾರಣ ಏನಂತ ಗೊತ್ತಾಯ್ತು. ಈ ಸ್ಟಿಕ್ಕರ್ ನ ಮೇಲೆ ಕೆಲವೊಂದು ಡೀಟೇಲ್ಸ್ ಇದಾವೆ. ಸೊ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ನೀಡುವಂತ ಪ್ರಯತ್ನ ಮಾಡ್ತೀನಿ. ಫಸ್ಟ್ ಮೇಲ್ಭಾಗದಲ್ಲಿ ನೋಡೋದಾದ್ರೆ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಅಂತ ಇದೆ. ಅಂಡ್ ಸಮೀಕ್ಷೆಯ ಹೆಸರು ಬಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಇದೆ. ಅಂಡ್ UHID ನಂಬರ್ ಅಂತ ಐತೆ. ಸೊ ಸಾಮಾನ್ಯವಾಗಿ ಸಾಕಷ್ಟು ಜನ ಹೌಸ್ ಲಿಸ್ಟ್ ನಂಬರ್ ಅಂತ ಅನ್ಕೊಂಡಿದ್ದಾರೆ. ಸೊ ದಟ್ ಈಸ್ ತಪ್ಪು. UHID ಅಂದ್ರೆ ಯುನಿಕ್ ಹೌಸ್ ಹೋಲ್ಡ್ ಐಡೆಂಟಿಫಿಕೇಶನ್ ಅಂತ. ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರವಾಗಿ 2 ಕೋಟಿ ಮನೆಗಳಿದ್ದಾವೆ. ಸೊ 2 ಕೋಟಿ ಮನೆಗಳಲ್ಲಿ ನಿಮ್ಮ ಮನೆಯು ಎಷ್ಟನೇ ಮನೆಯಾಗಿದೆ ಅಂತ ಐಡೆಂಟಿಫಿಕೇಶನ್ ಮಾಡ್ತಾ ಇದೆ ಇದು. ಅಂದ್ರೆ ಉದಾಹರಣೆಗೆ ಈ ಸ್ಟಿಕ್ಕರ್ ನ ಮೇಲೆ ನೀವು ನೋಡೋದಾದ್ರೆ 98,16,446 ಐತೆ. ಅಂದ್ರೆ 2 ಕೋಟಿ ಮನೆಗಳಲ್ಲಿ 98,16,446ನೇ ಮನೆ ಆಗಿದೆ ಅಂತ ಅರ್ಥ. ಅಂಡ್ ಇದರ ಕೆಳಗಡೆ ಸರ್ವೆ ID ಅಂತ ಐತೆ. ಸೊ ಅದನ್ನ ಬರ್ದಿಲ್ಲ. ಸೊ ಸರ್ವೆ ಆದ್ಮೇಲೆ ಆ ಒಂದು ನಂಬರ್ ಅನ್ನು ಫಿಲ್ ಮಾಡ್ತಾರೆ. ಇದೆಲ್ಲ ಆಯ್ತು. ನೆನ್ನೆ ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ನಲ್ಲಿ ಏನೇನು ಮಾಹಿತಿಯನ್ನು ವ್ಯಕ್ತಪಡಿಸಿದ್ರು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ವಿಡಿಯೋವನ್ನು ಗಮನವಿಟ್ಟು ಕೇಳಿ. ಫಸ್ಟ್ ಅವ್ರು ಹೇಳಿದ್ದು ಸ್ಟಿಕ್ಕರ್ ಅನ್ನು ಪ್ರತಿ ಮನೆಗೂ ಕೂಡ ಅಂಟಿಸಾದ್ಮೇಲೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರ ತನಕ ಮಧುಸೂದನ್ ರವರ ಅಧ್ಯಕ್ಷತೆಯಲ್ಲಿ ಸುಮಾರು 1,75,000 ಟೀಚರ್ಸ್ ಗಳ ಮೂಲಕ ಪ್ರತಿ ಮನೆಯ ಸಾಮಾಜಿಕ, ಶೈಕ್ಷಣಿಕ, ಜಾತಿ ಅಂಡ್ ಆರ್ಥಿಕ ಸಮೀಕ್ಷೆಯನ್ನು ಮಾಡಲಾಗ್ತದೆ. ಅಂಡ್ ಒಬ್ಬೊಬ್ಬ ಟೀಚರ್ಸ್ಗೂ 120ರಿಂದ 150 ಮನೆಗಳನ್ನು ನೀಡಲಾಗ್ತದೆ. ಅಂಡ್ ಅದರ ಜೊತೆಗೆ ಮನೆಯಲ್ಲಿ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಬೇಕು ಅನ್ನೋದ್ರ ಬಗ್ಗೆ 60 ಪ್ರಶ್ನೆಗಳ ಒಂದು ಪಟ್ಟಿಯನ್ನು ತಯಾರಿಸಿ ಪ್ರತಿಯೊಬ್ಬ ಟೀಚರ್ಗೂ ಕೂಡ ನೀಡಲಾಗ್ತದೆ. ಅಂಡ್ ಈ ಸಮೀಕ್ಷೆ ಮಾಡೋದಕ್ಕೆ ಒಬ್ಬೊಬ್ಬ ಟೀಚರ್ಗೆ 20,000 ರೂಪಾಯಿಗಳನ್ನು ನೀಡಲಾಗ್ತದೆ. ಅಂದ್ರೆ 1,75,000 ಟೀಚರ್ಸ್ ಗಳಿಗೆ ಸರಿಸುಮಾರವಾಗಿ 325 ಕೋಟಿ ಖರ್ಚಾಗ್ತದೆ. ಸಮೀಕ್ಷೆ ಮಾಡಾದ್ಮೇಲೆ ಅದರ ರಿಪೋರ್ಟ್ ಅನ್ನು ಡಿಸೆಂಬರ್ ಮಂತ್ ನ ಒಳಗಡೆ ನೀಡಬೇಕಂತ ಸಿದ್ದರಾಮಯ್ಯನವರು ನೆನ್ನೆ ಖಡಕ್ ಆಗಿ ಹೇಳಿದ್ರು. ಕೆಲವರು ಸಮೀಕ್ಷೆ ಮಾಡುವಂತ ಸಮಯದಲ್ಲಿ ತಮ್ಮ ಜಾತಿಯನ್ನು ವ್ಯಕ್ತಪಡಿಸಿಕೊಳ್ಳೋದಕ್ಕೆ ಸ್ವಲ್ಪ ಹಿಂದೇಟಾಗ್ತಾರೆ. ಸೊ ಅಂಥವರು ಆನ್ಲೈನಲ್ಲಿ ತಮ್ಮ ಜಾತಿಯನ್ನು ವ್ಯಕ್ತಪಡಿಸಬಹುದು ಅಂತ ಸಿದ್ದರಾಮಯ್ಯನವರು ನೆನ್ನೆ ತಿಳಿಸಿದ್ರು. ಸಮೀಕ್ಷೆ ಮಾಡ್ತಾ ಇರುವಂಥ ಸಮಯದಲ್ಲಿ ಕುಟುಂಬದ ಸದಸ್ಯರು ಏನಾದರೂ ಮನೆಯಲ್ಲಿ ಲಭ್ಯ ಇಲ್ಲದೇ ಇದ್ರೆ ಸೊ ಅವರು ಈ ಸ್ಟಿಕ್ಕರ್ನ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಫೋನ್ ಮಾಡಿ ತಮ್ಮ ಡೀಟೇಲ್ಸ್ ಅನ್ನು ನೀಡಬಹುದು ಅಂತ ಕೂಡ ಹೇಳಿದ್ದಾರೆ. ಅಂಡ್ ಟೀಚರ್ಸ್ ಸಮೀಕ್ಷೆ ಮಾಡೋದಕ್ಕಿಂತ ಮುಂಚೆ ಆಶಾ ಕಾರ್ಯಕರ್ತರ ಮೂಲಕ ಆ 60 ಪ್ರಶ್ನೆಗಳ ಪಟ್ಟಿಯನ್ನು ಪ್ರತಿಯೊಂದು ಮನೆಗೂ ಕೂಡ ತಲುಪಿಸ್ಬೇಕಂತ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಮೊದಲೇ ತಯಾರಾಗಬೇಕಲ್ಲ 60 ಪ್ರಶ್ನೆಗಳು ಯಾವ್ಯಾವ ರೀತಿ ಪ್ರಶ್ನೆಗಳಿದ್ದಾವೆ. ಸೊ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ. ಸೊ ಅದರಿಂದ ಆಶಾ ಕಾರ್ಯಕರ್ತರು ಪ್ರತಿಯೊಂದು ಮನೆಗೂ ಕೂಡ ಸೆಪ್ಟೆಂಬರ್ 22ರ ಒಳಗಡೆ ನಿಮ್ಮ ಮನೆಗೆ 60 ಪ್ರಶ್ನೆಗಳ ಪಟ್ಟಿಯನ್ನು ತಲುಪಿಸ್ತಾರೆ. ಸೊ ಇಷ್ಟು ಅವರು ವ್ಯಕ್ತಪಡಿಸಿರುವಂಥದ್ದು ಅಂಡ್ ನಾನು ವ್ಯಕ್ತ ಮಾಡಿರುವಂಥದ್ದು. ಇನ್ಫಾರ್ಮೇಷನ್ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡುವಂಥ ಒಂದೊಂದು ಸಬ್ಸ್ಕ್ರೈಬ್ ಬಟನ್ ಕೂಡ ನನ್ನಂಥವ್ರಿಗೆ ಮೋಟಿವೇಶನ್ ರೀತಿ ಲಭಿಸ್ತದೆ.